ಆತ ಒಡ ಹುಟ್ಟಿದವನಲ್ಲ, ಅವರ ಸಂಬಂಧಿಯೂ ಅಲ್ಲ. ಆದರೆ ಅವನ ಸಾವು ಇಡೀ ಗ್ರಾಮದ ಜನರಿಗೆ ನೋವು ತರಿಸಿತ್ತು. ಎಲ್ಲರ ಪ್ರೀತಿ ಪಾತ್ರನಾಗಿದ್ದ ಅವನಿಗೆ ತಮ್ಮ ಜಮೀನಿನಲ್ಲೇ ಅಂತ್ಯ ಸಂಸ್ಕಾರ ಮಾಡಿಕೊಂಡಿದ್ರು. ಅಲ್ಲದೆ ಅವನ ಸಮಾಧಿಗೆ ಪೂಜೆ ಮಾಡಿ ಹಾಲು ತುಪ್ಪ ಬಿಟ್ಟಿದ್ದಾರೆ. ಅವನು ಬೇರಾರೂ ಅಲ್ಲ, ಗ್ರಾಮಕ್ಕೆ ಕಾವಲಾಗಿದ್ದ ನಾಯಿ, ಎಲ್ಲರ ಪ್ರೀತಿಯ ಕೆಂಪ. ಹೌದು, ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಕಗ್ಗೆರೆ ಗ್ರಾಮದಲ್ಲಿ ಗ್ರಾಮಸ್ಥರು ನಾಯಿ ಸಮಾಧಿಗೆ ಹಾಲು ತುಪ್ಪ ಅರ್ಪಿಸಿ ತಿಥಿ ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ಕಗ್ಗೆರೆ ಗ್ರಾಮದ ಚನ್ನೇಗೌಡ ಎಂಬುವರ ಮನೆಯಲ್ಲಿ ಬಹಳ ವರ್ಷಗಳಿಂದ ಇದ್ದಂತಹ ಕೆಂಪ ನಾಯಿ ಇಡೀ ಗ್ರಾಮದ ಪ್ರೀತಿಗೆ ಪಾತ್ರವಾಗಿತ್ತು. ಆದರೆ ಮೊನ್ನೆ ಸಂಕ್ರಾಂತಿ ಹಬ್ಬದ ದಿನದಂದೇ ಅನಾರೋಗ್ಯದಿಂದ ಸಾವನ್ನಪ್ಪಿದೆ. ಇದರಿಂದ ನೊಂದ ಗ್ರಾಮಸ್ಥರು ನಿನ್ನೆ ಕೆಂಪನನ್ನ ಮಣ್ಣು ಮಾಡಿದ ಸ್ಥಳದಲ್ಲಿ ಹಾಲು ತುಪ್ಪ ಬಿಟ್ಟು ಮಾನವೀಯತೆ ಮೆರೆದಿದ್ದಾರೆ. ಈ ವೇಳೆ 100ಕ್ಕೂ ಹೆಚ್ಚು ಮಂದಿ ಕೆಂಪನ ಸಮಾಧಿಗೆ ಪೂಜೆ ಸಲ್ಲಿಸಿ ತಿಥಿ ಊಟವನ್ನ ಕೂಡ ಮಾಡಿದ್ದು ವಿಶೇಷವಾಗಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಹರೀಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ಹರೀಶ್, ಚನ್ನರಾಯಪಟ್ಟಣದ ಕಗ್ಗೆರೆಯಲ್ಲಿ ನಡೆದಿರುವಂತಹ ಕಾರ್ಯ ನೋಡಿದ್ರೆ ಆ ನಾಯಿ ಎಲ್ರಿಗೂ ಎಷ್ಟು ಪ್ರೀತಿ ಆಗಿತ್ತು ಅನ್ನುವಂಥದ್ದು ಅರ್ಥ ಆಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ. ವೀಣಾ, ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಕಗ್ಗೆರೆಯಲ್ಲಿ ಆ ಗ್ರಾಮದಲ್ಲಿ ಚನ್ನೇಗೌಡರ ಮನೆಯಲ್ಲಿ ಸಾಕಿದಂತಹ ಕೆಂಪ ಸಂಕ್ರಾಂತಿಯಂದು ಸಾವನ್ನಪ್ಪ ನಂತರದಲ್ಲಿ ಇಡೀ ಗ್ರಾಮಕ್ಕೆ ಒಂದು ರೀತಿಯ ಶೋಕ, ಒಂದು ನೋವು ತಂದಿರುತ್ತೆ. ಆ ಒಂದು ಪ್ರೀತಿಯಿಂದ ಸಾಕಿದ್ದಂತಹ ಕೆಂಪನ ಸಾವು ನಂತರದಲ್ಲಿ ಆ ಗ್ರಾಮಸ್ಥರೆಲ್ಲ ಸೇರಿ ಆ ನಾಯಿಗೆ ಸಮಾಧಿಯನ್ನ ಮಾಡ್ತಾರೆ. ಚನ್ನೇಗೌಡರ ಜಮೀನಿನಲ್ಲಿ ಸಮಾಧಿಯನ್ನ ಮಾಡ್ತಾರೆ. ಸಮಾಧಿಯ ಮಾಡಿದ್ದಲ್ಲದೆ ಬಹಳ ಪ್ರೀತಿಯಿಂದ ತಿಥಿಯನ್ನ ಮಾಡುವ ಮೂಲಕ ಒಂದು ರೀತಿಯ ಮಾನವೀಯತೆಯನ್ನ ಜೊತೆಗೆ ಆ ನಾಯಿ ಜೊತೆ ಹೊಂದಿದ್ದಂತಹ ಸಂಬಂಧವನ್ನ ವ್ಯಕ್ತಪಡಿಸಿರುವಂತಹದ್ದು ವೀಣಾ. ಜೊತೆಗೆ ನಾಯಿ ನಮ್ಮ ಮನೆಯಲ್ಲಿ ಹಾಕಿದಂತಹ ಸಂದರ್ಭದಲ್ಲಿ ಬಹಳ ಪ್ರೀತಿಯಾಗಿ ಜೊತೆಗೆ ಒಂದು ರೀತಿಯ ಒಬ್ಬ ವ್ಯಕ್ತಿಯಾಗಿ ಇತ್ತು, ಕಾವಲನಾಗಿತ್ತು. ಹೀಗಾಗಿ ನಾವು ಬಹಳ ಪ್ರೀತಿಯಿಂದ ಒಬ್ಬ ನಮ್ಮ ಮನೆಯಲ್ಲಿದ್ದಂತಹ ವ್ಯಕ್ತಿಯನ್ನ ಕಳೆದುಕೊಂಡಂತಹ ನೋವಿನ ರೀತಿಯಲ್ಲೇ ಆತನ ಅಂತ್ಯ ಸಂಸ್ಕಾರ ಮಾಡಿದ್ದಲ್ಲದೆ ತಿಥಿಯನ್ನ ಮಾಡಿದ್ದೀವಿ ಅನ್ನುವಂತಹ ಹೇಳಿಕೆ ಆ ಗ್ರಾಮದವರದು ವೀಣಾ.